ಕಗ್ಗಲಿಪುರ ಶ್ರೀರಾಮ ಸೇನೆಯ ಅಧ್ಯಕ್ಷ ಉಮೇಶ್ಗೆ ಕಗ್ಗಲಿಪುರದ ಕಾಂಗ್ರೆಸ್ ಮುಖಂಡ ಪರ್ವೀಜ್ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಶ್ರೀರಾಮ ಸೇನೆಯ ರಾಮನಗರ ಜಿಲ್ಲಾ ಘಟಕದ ಮುಖಂಡರು ಇಂದು ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದು, ದೂರಿನ ಅನ್ವಯ ಪರ್ವೀಜ್ ರವರ ಹಲವು ಹಗರಣಗಳನ್ನು ಬೆಳಕಿಗೆ ತಂದ ಪರಿಣಾಮ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವಿಚಾರವಾಗಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ನಾಗಾರ್ಜುನ ಗೌಡ ಮಾತನಾಡಿ, ಸತತವಾಗಿ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಆ ಕಾರಣಕ್ಕೆ ಏನ್ ಮಾಡ್ತಿದ್ದಾರೆ, ನೀವೆಲ್ಲರೂ ನೋಡಿರ್ಬೋದು, ಸಾರೂರಸೆ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ಒಂದು ತುಂಬಾ ಪುರಾತನವಾದಂತಹ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ರಸ್ತೆಯಲ್ಲಿರ್ತಕ್ಕಂತ ದೇವಸ್ಥಾನವನ್ನ ಇವರು ಅವರ ಸಂಸ್ಥೆಗಳಿಗೆ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ದಾನವನ್ನಾಗಿ ಕೊಡಬೇಕು ಅಂತೇಳಿ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಎಲ್ಲಿ ಗ್ರಾಮ ಪಂಚಾಯತಿ ಅಲ್ಲಿಂದ ಶುರುವಾಗುತ್ತೆ. ಇವ್ರಿಗೆ ವೈಯಕ್ತಿಕವಾದಂತಹ ಯಾವುದೇ ರೀತಿ ದ್ವೇಷ ಇಲ್ಲ. ಅದೇನಂತ ಹೇಳಿದ್ರೆ, ನಮ್ಮ ಪುರಾತನವಾದ ದೇವಸ್ಥಾನಗಳು, ಕಲ್ಯಾಣಗಳು, ಇವ್ರುಗಳ ಮೇಲೆ ಖಂಡಿತ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರೂ ಸಹ ರೆಸಲ್ಯೂಷನ್ ಅನ್ನ ಇವ್ರ ಪರವಾಗಿ ಪಾಸ್ ಮಾಡ್ಕೊಡ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಆಗಿದೆ, ಹಾಗಾಗಿ ಕಲ್ಯಾಣಿಯನ್ನ ನಾವು ಒಂದು ಸರ್ಕಾರಿ ಶಾಲೆಗೆ ಕೊಡ್ತೀವಿ, ಹಾಸ್ಪಿಟಲ್ ಕೊಡಿಸ್ತೀವಿ ಅಂತೇಳಿ ಈ ರೀತಿಯಾದಂತಹ ಧೋರಣೆ ಏನಿತ್ತು ಅದನ್ನ ಉಮೇಶ್ ಅವರು ಖಂಡಿಸಿ ಏನ್ ಮಾಡ್ತಾರೆ, ಅಲ್ಲಿ ಒಂದು ಶ್ರೀರಾಮ ಸೇನಾ ಘಟಕವನ್ನ ಪ್ರಾರಂಭಿಸ್ತಾರೆ. ಅದಕ್ಕೆ ಪೂರಕವಾಗಿ ಬಂದಂತಹ ಪ್ರಮೋದ್ ಮುತಾಲಿಕರು ಅವ್ರಿಗೊಂದು ಚಾಲೆಂಜ್ ಅನ್ನ ಹಾಕ್ತಾರೆ. ಇನ್ಯಾವುದೇ ರೀತಿ ಸರ್ಕಾರಿ ಜಾಗಗಳು ಇಲ್ವಾ ಕಗ್ಗಲಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಪರಿವರ್ತನೆ ಆಗಬಾರದು ಅಂತೇಳಿ ಈ ಹೋರಾಟವನ್ನ ತೆಗೆದುಕೊಂಡದ್ದಕ್ಕೆ ಅವ್ರಿಗೆ ಇದರಿಂದ ಮುಖಭಂಗ ಆಗಿದೆ. ಆ ಭಾಗದಲ್ಲಿ ಹಿಂದೂಗಳು ಎಚ್ಚರಿಕೊಂಡಿದ್ದಾರೆ. ಈ ನೆಲೆಯಲ್ಲಿ ಅವ್ರಿಗೆ ಜೀವ ಬೆದರಿಕೆಯನ್ನ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ. ಒಂದು ಉಮೇಶ್ ಅವ್ರಿಗೆ ಹೇಳಿದಾರ, ಇಲ್ಲ ಉಮೇಶ್ ಅವ್ರಿಗೆ ಹೇಳೋದಕ್ಕಿಂತ ಉಮೇಶರ ಸ್ನೇಹಿತರಿಗೆ, ಹಿಂಬಾಲಕರುಗಳಿಗೆ ಸಾರ್ವಜನಿಕವಾಗಿ ಈ ರೀತಿ ಜೀವ ಬೆದರಿಕೆಯನ್ನ ತರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ದಿನ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಈ ವಿಷಯವನ್ನ ತಿಳಿಸಿದ್ದೇವೆ. ಅವರು ಇದೇನು ಸಾಧಾರಣ ವಿಷಯ, ದಿನ ಸಾವಿರಾರು ಜನಕ್ಕೆ ಈ ರೀತಿ ಥ್ರೆಟ್ ಬರುತ್ತೆ, ಅದನ್ನೆಲ್ಲ ನೋಡ್ತಾ ಕೂರ್ಬೇಕಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬೇಸರ ಇದೆ ಆ ವಿಷಯವಾಗಿ. ಆಯ್ತು, ಅಂತಿಮವಾಗಿ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳೇನು ಅಂತಿಮ ಅಲ್ಲ, ಕಾನೂನು ಹೋರಾಟ ಇದೆ, ನ್ಯಾಯಾಲಯಗಳಿವೆ, ಅಲ್ಲಿ ನಾವು ನ್ಯಾಯವನ್ನ ಕೇಳಿ. ಧನ್ಯವಾದಗಳು.